ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾಟಸ್ ಯೂಟ್ಯೂಬ್ ಚಾನಲ್. ಸೊ ಲ್ಯಾಂಡ್ ಸರ್ವೇರ್ ಮೆಥಮೆಟಿಕ್ಸ್ ಪಾಲಿಗಾನ್ಸ್ ಕ್ಲಾಸ್ ಇದಾಗಿರ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಹಾಗೆ ಮೆಥಮೆಟಿಕ್ಸ್ ಕಂಪ್ಲೀಟ್ ನೋಟ್ಸ್ ಇದೆ, ಹಾಗೆ ಫಿಸಿಕ್ಸ್ ಕಂಪ್ಲೀಟ್ ನೋಟ್ಸ್ ಇದೆ, ಹಾಗೆ 10ರಿಂದ 15 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೂಡ ನಿಮ್ಗೆ ಕೊಡಲಾಗುತ್ತೆ. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ಮಾತ್ರ ಇವೆಲ್ಲ ನಿಮ್ಗೆ ದೊರೆತಾವೆ. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲೇದಾಗಿ ಈಗಾಗಲೇ 2-3 ಕ್ಲಾಸು ಈ ಪಾಲಿಗಾನ್ಸ್ಗಳ ಮೇಲೆ ಆಗಿದಾವೆ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಏನೈತಿ, ಇವುಗಳ ಏರಿಯಾ ಮತ್ತು ಪೆರಿಮೀಟರನ್ನು ನಾವು ಫಾರ್ಮುಲಾಗಳನ್ನು ನೋಡ್ಕೊನು. ಸೊ ಇಲ್ಲಿ ಮೊದಲೇದಾಗಿ ಟ್ರಯಾಂಗಲ. ಸೊ ಟ್ರಯಾಂಗಲಲ್ಲಿ ಏರಿಯಾವನ್ನು ಯಾವ ರೀತಿ ಕಂಡುಹಿಡ್ಬೋದು ಅಂದ್ರೆ 1/2 ಬೇಸ್ ಇಂಟು ಹೈಟ್. ಸೊ ಇಲ್ಲಿ ಟ್ರಯಾಂಗಲ ಯಾವ ರೀತಿ ಇರ್ತದೆ, ಸೊ ಈ ರೀತಿ ಟ್ರಯಾಂಗಲ್ ಐತಿ ಅಂದ್ರೆ ಸೊ ಇದರ ಬೇಸ್ ಏನಾಗಿರ್ತದೆ, ಇದು ಬೇಸ್ ಆಗಿರ್ತದೆ. ಸೊ ಇಲ್ಲಿ AB ಬೇಸ್ ಅಂತ ತೊಗೊಂಡಿವಿ ನಾವು ಅಂದ್ರೆ, ಸೊ ಇಲ್ಲಿ OC ಅನ್ನೋದಿದ ಹೈಟ್ ಆಗಿರ್ತದೆ. ಸೊ ಇಲ್ಲಿ ಬೇಸ್ ಇಂಟು ಹೈಟನ್ನು ಮಾಡಿದಾಗ ನಾವು 1/2 ಇಂಟು ಬೇಸ್ ಇಂಟು ಹೈಟನ್ನು ಮಾಡಿದಾಗ ನಮಗೆ ಟ್ರಯಾಂಗಲ್ದ ಏರಿಯಾ ನಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ಈಗ ಟ್ರಯಾಂಗಲ್ ಈ ರೀತಿ ಟ್ರಯಾಂಗಲ್ ಐತೆ ಅಂದ್ರೆ ಇದು ಎ ಅಂದರೆ ಇಲ್ಲಿ 2 ಸೆಂಟಿಮೀಟ್ರ್ ಹತ್ತೋರಿ, ಅಥವಾ ಇಲ್ಲಿ 3 ಸೆಂಟಿಮೀಟ್ರ್, ಇದು 4 ಸೆಂಟಿಮೀಟ್ರ್. ಈ ರೀತಿ ತೊಗೊಂಡಾಗ ನಾವು ಇವುಗಳ 3 ಸಮ್ ಏನಾಗಿರ್ತದೆ, ಪೆರಿಮೀಟರ್. ಸೊ ಪೆರಿಮೀಟರ್ ಅಂದರೆ ಇಲ್ಲಿ ಕನ್ನಡದಾಗ ಸುತ್ತಳತೆ ಅಂತ ಆಗುತ್ತೆ. ಸೊ ಇಲ್ಲಿ ಏರಿಯಾ ಅಂದರೆ ಇಲ್ಲಿ ವಿಸ್ತೀರ್ಣ ಅಂತ ಕನ್ನಡದಾಗ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ಅಂದ್ರೆ ಇಲ್ಲಿ ಚೌಕ್ ಅಂತ ಆಗುತ್ತೆ. ಸೊ ಈ ಚೌಕ್ನಲ್ಲಿ ಏನೈತಿ, ಈ ಥರ ವಿಸ್ತೀರ್ಣವನ್ನು ಕಂಡುಹಿಡ್ಬೇಕಾ, ಇಲ್ಲಿ ನಾವು ಒಂದು ಬಾಹು ಅಂದ್ರೆ ಸೈಡಿಗೆ 2 ಸೆಂಟಿಮೀಟ್ರ್ ಐತೆ ಅಂದ್ರೆ ಸೊ ಪ್ರತಿಯೊಂದು ಇಲ್ಲಿ 2 ಸೆಂಟಿಮೀಟ್ರ್ ಇರ್ತದೆ. ಸೊ ಇಲ್ಲಿ 2 ಸ್ಕ್ವೇರ್ ಏನಾಗುತ್ತೆ, ಇದಾಗುತ್ತೆ. ಅಥವಾ ನಾವು ಸೈಡ್ ಎಷ್ಟೇ ಆಗಿರ್ಬೋದು, ಸೈಡ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಇದೆ ಸ್ಕ್ವೇರ್ದ ಪೆರಿಮೀಟರನ್ನು ನಾವು ನೋಡಿದಾಗ ಈ ಥರ ಸ್ಕ್ವೇರ್ ಇರ್ತದೆ. ಇಲ್ಲಿ ಎ ಎ ಎ ಎ ಸೊ ಇವುಗಳ ಸೈಡ್ ಸೇಮ್ ಆಗಿರ್ತದೆ. ಅದಕ್ಕೆ 4 ಇಂಟು ಎ ಅಂತ ನಾವು ತಗೋಬೋದು, ಅಥವಾ 4 ಇಂಟು ಸೈಡ್ ಅಂದ್ರೆ ಇಲ್ಲಿ ಎಷ್ಟು ಸೆಂಟಿಮೀಟರ್ ಕೊಟ್ಟಿರ್ತಾರಲ್ಲ ಅಷ್ಟು ಸೆಂಟಿಮೀಟ್ರನ್ನು ನಾವು ಇಲ್ಲಿ ತಗೋಬಹುದಾಗಿರ್ತದೆ. ಸೊ ಇದು ಸ್ಕ್ವೇರ್ದ ಪೆರಿಮೀಟ್ರ 4 ಇಂಟು ಸೈಡ, ಮತ್ತು ಸ್ಕ್ವೇರ್ದ ಏರಿಯಾ ಏನಾಗುತ್ತೆ, ಸೈಡ್ ಸ್ಕ್ವೇರ್ ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ರೆಕ್ಟ್ಯಾಂಗುಲರ್ ಇಲ್ಲಿ ಈ ರೀತಿ ಬರ್ತದೆ. ಸೊ ಇದು ಲೆಂತ್ ಎಲ್ ಅಂತ ತೊಗೊಂಡ್ರೆ ಇದು ಬ್ರೆಡ್ತ್ ಆಗುತ್ತೆ. ಸೊ ಏರಿಯಾವನ್ನು ಲೆಂತ್ ಇಟ್ಟು ಬ್ರೆಡ್ತ್ ಅಂತ ಇಲ್ಲಿ ನಾವು ಕಂಡುಹಿಡ್ಬೋದಾಗಿರ್ತದೆ. ಸೊ ಇಲ್ಲಿ ಈ ಥರ ಪೆರಿಮೀಟರನ್ನು ಯಾವ ರೀತಿ ಕಂಡುಹಿಡ್ಬೋದು ಅಂದ್ರೆ 2 ಇಂಟು ಎಲ್ ಪ್ಲಸ್ 2 ಇಂಟು ಬಿ. ಸೊ ಈ ರೀತಿ ನಾವು ಇದನ್ನು ಕಂಡುಹಿಡ್ಬೋದಾಗಿರ್ತದೆ. ಪೆರಿಮೀಟ್ರ ಈ ರೀತಿ ರೆಕ್ಟಾಂಗುಲರ್ ಐತೆ ಅಂದ್ರೆ ಇದು 2 ಸೆಂಟಿಮೀಟ್ರ, ಇದು 2 ಸೆಂಟಿಮೀಟ್ರ, ಇದು 4 ಸೆಂಟಿಮೀಟ್ರ, ಇದು 4 ಸೆಂಟಿಮೀಟ್ರ. ಸೊ ಟೋಟಲಾಗಿ ಇದು 12 ಸೆಂಟಿಮೀಟರ್ ಪೆರಿಮೀಟ್ರ್ ಆತಂದ್ರೆ 2×4 8 ಸೆಂಟಿಮೀಟರ್ ಸ್ಕ್ವೇರ್ ಏನಾಗುತ್ತೆ, ಇದು ಈ ಥರ ವಿಸ್ತೀರ್ಣ ಆಗಿರ್ತದೆ. ಇದು ಈ ಥರ ಪೆರಿಮೀಟ್ರ್ ಆಗಿರ್ತದೆ. ಸೊ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಯಾಕೆ ಬರ್ತಂದ್ರೆ ಇದನ್ನ ನಾವು 2 ಸೆಂಟಿಮೀಟ್ರನ್ನು ತೊಗೊಂಡಿದ್ವಿ. ಇದು 4 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್. ಸೊ ಸೆಂಟಿಮೀಟ್ರ್ 2 ಸೆಂಟಿಮೀಟ್ರ್ ಇಂಟು 4 ಸೆಂಟಿಮೀಟ್ರ್ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಯಾರಲೋಗ್ರಾಮ. ಸೊ ಇದು ಕೂಡ ಈ ರೀತಿ ನಿಮ್ಗೆ ಪ್ಯಾರಲೋಗ್ರಾಮ್ ಬರ್ತದೆ. ಸೊ ಇಲ್ಲಿ ಬೇಸ್ ಅಂತ ತೊಗೊಂಡಿವಿ ಅಂದ್ರೆ ಇದು ಹೈಟ್ ಅಂತ ಇದಾಗುತ್ತೆ. ಸೊ ಈ ಥರ ಇಲ್ಲಿ H ಅಂತವ್ರಿ, ಇದು ಬೇಸ ಬಿ ಅಂತ ಅಂದ್ರೆ ಬೇಸ್ ಇಂಟು ಹೈಟನ್ನು ಮಾಡಿದಾಗ ನಮಗೆ ಇಲ್ಲಿ ಪ್ಯಾರಲೋಗ್ರಾಮ್ದ ವಿಸ್ತೀರ್ಣ ಅಥವಾ ಏರಿಯಾ ನಮಗೆ ಇಲ್ಲಿ ಸಿಗ್ತದೆ. ಸೊ ಅದ ಇಲ್ಲಿ 2 ಇಂಟು ಸಮ್ ಆಫ್ ಪೇರ್ಸ್ ಆಫ್ ಅಡ್ಜಸೆಂಟ್ ಸೈಡ್ಸ್ ಇಲ್ಲಿ ಕೊಟ್ಟಾರ. ಸೊ ಇಲ್ಲಿ ಪೆರಿಮೀಟರನ್ನು ಯಾವ ರೀತಿ ಕಂಡುಹಿಡ್ಬೋದು ಅಂದ್ರೆ 2 ಇಂಟು ಇವುಗಳ ಸಮ್. ಇದು 4 ಸೆಂಟಿಮೀಟ್ರ, ಸೊ ಇದು 2 ಸೆಂಟಿಮೀಟ್ರ್, ಇದು 4 ಸೆಂಟಿಮೀಟ್ರ್ ಅಂತ ತೊಗೊಂಡಿವಿ ಅಂದ್ರೆ ಸೊ ಇವುಗಳ ಸಮ್ ಇಂಟು 2 ಮಾಡಿದಾಗ ನಮಗೆ ಈ ಥರ ಪೆರಿಮೀಟರ್ ಸಿಗ್ತದೆ. ಸೊ ಇವುಗಳ 2 + 4 ಅಂದ್ರೆ 6, 6 ಇಂಟು 2 ಅಂದ್ರೆ 12 ಸೆಂಟಿಮೀಟ್ರ್ ಇಲ್ಲಿ ಏನಾಗಿರ್ತದೆ, ಈ ಥರ ಪೆರಿಮೀಟ್ರ್ ಆಗಿರ್ತದೆ. ನೆಕ್ಸ್ಟ್ ಟ್ರೊಪಿಜಾಯ್ಡ. ಇಲ್ಲಿ ಏರಿಯಾ = 1/2 ಸಮ್ ಆಫ್ ಆಲ್ ಪ್ಯಾರಲಲ್ ಸೈಡ್ ಹೈಟ್. ಸೊ ಇಲ್ಲಿ ಟ್ರೊಪಿಜಾಯ್ಡ್ ಯಾವ ರೀತಿ ಇರ್ತದೆ ಅಂದ್ರೆ ಈ ರೀತಿ ಇರ್ತದೆ. ಸೊ ಇಲ್ಲಿ ಹೈಟನ್ನು ನಾವು ಇಲ್ಲಿ ಇದನ್ನ ತೊಗೋಬೋದಾಗಿರ್ತದೆ. ಸೊ ಇವೆರಡು ಪ್ಯಾರಲಲ್ ಇರ್ತವೆ. ಸೊ ಹಾಗಾಗಿ ಈ ಥರ ಹೈಟನ್ನು ನಾವು ಇಲ್ಲಿ ತೊಗೋಬೋದಾಗಿರ್ತದೆ.
ಸೊ ಇವುಗಳ ಪೆರಿಮೀಟ್ರ್ ಏನಾಗಿರ್ತದೆ ಬಿ ಸಿ ಡಿ ಅಂತ ತೊಗೊಂಡಾಗ ಇವುಗಳ ಸಮ್ ಏನಾಗಿರ್ತದೆ ಈ ಥರ ಪೆರಿಮೀಟ್ರ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ರೋಂಬಸ್ ಇಲ್ಲಿ 1/2 ಪ್ರಾಡಕ್ಟ್ ಆಫ್ ಡಯಾಗೋನಲ್ಸ್ ಅಂತ ಇಲ್ಲಿ ಆಗುತ್ತೆ. ಸೊ ರೋಂಬಸ್ ಯಾವ ರೀತಿ ಅದ ಅಂದ್ರೆ ಇಲ್ಲಿ ನೋಡ್ಬೋದು. ಸೊ ಇದು ಒಂದು ಡಯಾಗೋನಲು, ಇದು ಒಂದು ಡಯಾಗೋನಲು. ಸೊ ಇವುಗಳ 1/2 ಇಂಟು ಡಯಾಗೋನಲ್ D1 ಇಂಟು ಡಯಾಗೋನಲ್ D2 ಅಂತ ಇಲ್ಲಿ ನಾವು ತೊಗೋಬೋದ. ಅಥವಾ ನಾವು ಇಲ್ಲಿ ಅದು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನಾವು ಈ ರೀತಿ ಇದೊಂದು ಬೇಸ್ ಬಿ ಅಂತ ತೊಗೊಂತೀವಿ ಅಂದ್ರೆ, ಸೊ ಇದನ್ನು ಬೇಸ್ ಬಿ ಅಂತ ತೊಗೊಂತೀವಿ ಅಂದ್ರೆ ಈ ಥರ ಇಲ್ಲಿ ನಾವು ಹೈಟನ್ನು ತೊಗೋಬೋದು. ಸೊ ಇಲ್ಲಿ ಬೇಸ್ ಇಂಟು ಹೈಟ್ ಮಾಡಿದಾಗ ಕೂಡ ನಮ್ಗೆ ರೋಂಬಸ್ದ ಏರಿಯಾವನ್ನು ನಾವು ಇಲ್ಲಿ ಕಂಡು ಹಿಡಿಬೋದಾಗಿರ್ತದೆ. ಸೊ ಈ ಥರ ಒಂದು ಪೆರಿಮೀಟರ್ ಏನಾಗಿರ್ತದೆ 4 ಇಂಟು ಸೈಡ್ ಅಂತ ಆಗುತ್ತೆ. ಸೊ ಇಲ್ಲಿ ರೋಂಬಸ್ದ ಪ್ರತಿಯೊಂದು ಸೈಡ ಈಕ್ವಲ್ ಆಗಿರ್ತದೆ. ಸೊ ಇದೇನಾಗುತ್ತೆ 4 ಇಂಟು ಸೈಡ ಎ ಅಂತ ನಾವು ತೊಗೊಂತೀವಿ ಅಂದ್ರೆ 4 ಇಂಟು ಎ ಅಂತ ಆಗುತ್ತೆ. ಸೊ ಇಲ್ಲಿ ರೋಂಬಸ್ ಈ ರೀತಿ ಐತೆ ಅಂದ್ರೆ, ಸೊ ಇದು 4 ಸೆಂಟಿಮೀಟ್ರ್ ಐತೆ ಅಂದ್ರೆ ಇದು 4 ಇಂಟು 4 ಅಂತ ಆಗುತ್ತೆ. ಟೋಟಲ್ 16 ಸೆಂಟಿಮೀಟ್ರ್ ಇಲ್ಲಿ ಪೆರಿಮೀಟ್ರ್ ಆಗುತ್ತೆ. ಸೊ ಇದು ಏರಿಯಾವನ್ನು ತೊಗೊಂಡಾಗ ಸೊ ಈ ಥರ ಡಯಾಗೋನಲ್ಲ ಎಷ್ಟು ಇರ್ತದೆ ಅಂತ ನೋಡ್ಕೊಂಡು ನಾವು ಡಯಾಗೋನಲ್ 1/2 ಇಂಟು ಡಯಾಗೋನಲ್ D1 ಡಯಾಗೋನಲ್ D2 ಅಂತ ಇಲ್ಲಿ ನಾವು ತೊಗೊಂಡ ಈ ಥರ ಏರಿಯಾವನ್ನು ಫೈಂಡ್ ಮಾಡ್ಬೋದಾಗಿರ್ತದೆ. ನೆಕ್ಸ್ಟ್ ಪೆಂಟಾಗೋನ್ ಅನ್ನೋದು ಈ ರೀತಿ ಬರ್ತದೆ. ಸೊ ಇಲ್ಲಿ 5 ಸೈಡ್ಸ್ ಬರ್ತವೆ, ಹಾಗೆ ಇಲ್ಲಿ 5 ಆ್ಯಂಗಲ್ಸ್ ಬರ್ತವೆ, ಹಾಗೆ 5 ವರ್ಟೆಕ್ಸ್ಗಳು ಕೂಡ ಇಲ್ಲಿ ಬರ್ತದೆ. ಸೊ ಈ ಥರ ಫಾರ್ಮುಲಾ ಏನು ಬರ್ತದೆ 1/4 ರೂಟ್ ಆಫ್ 5 ಇಂಟು 5 ಪ್ಲಸ್ 2 ರೂಟ್ 5 ಇಲ್ಲಿ ಸೈಡ್ ಸ್ಕ್ವೇರ್ ಅಂತ ಇಲ್ಲಿ ಆಗುತ್ತೆ. ಸಮ್ ಆಫ್ ಆಲ್ 5 ಸೈಡ್ಸ್. ಸೊ ಇಲ್ಲಿ ಪೆಂಟಾಗೋನ ಈ ಥರ ಪೆರಿಮೀಟ್ರನ್ನು ಕಂಡು ಹಿಡ್ಬೇಕಾದ್ರೆ ಸಮ್ ಆಫ್ ಆಲ್ 5 ಸೈಡ್ಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಪೆರಿಮೀಟ್ರ್ ಅಂದರೆ ಈ ಥರ ಸುತ್ತಳತೆ ಎಷ್ಟು ಇದೆ ಅಂತ ಇಲ್ಲಿ ನಾವು ಕಂಡು ಹಿಡಿಬೋದು. ನೆಕ್ಸ್ಟ್ ಹೆಕ್ಸಾಗೋನ್ ಅಂದರೆ ಇಲ್ಲಿ 6 ಸೈಡ್ಸ್ ಬಂದಿರ್ತವೆ. ಸೊ ಈ ರೀತಿ ನಾವು ಹೆಕ್ಸಾಗೋನನ್ನು ನೋಡ್ಕೋಬೋದು. ಈ ಥರ ಫಾರ್ಮುಲಾ 3 ರೂಟ್ ಆಫ್ 3 ಡಿವೈಡೆಡ್ ಬೈ 2 ಇಂಟು ಸೈಡ್ ಸ್ಕ್ವೇರ್. ಸೊ ಇದನ್ನು 3 ರೂಟ್ ಆಫ್ 3 ಡಿವೈಡೆಡ್ ಬೈ 2 ಇಂಟು ಸೈಡ್ ಸ್ಕ್ವೇರ್ ಅಂತ ನಾವು ಈ ಥರ ಏರಿಯಾವನ್ನು ಕಂಡು ಹಿಡಿಬೋದಾಗಿರ್ತದೆ ಹೆಕ್ಸಾಗೋನ್ದ. ನೆಕ್ಸ್ಟ್ ಸಮ್ ಆಫ್ ಆಲ್ 6 ಸೈಡ್ಸ್. ಸೊ ಈ ಥರ ಕೂಡ ಪೆರಿಮೀಟ್ರ ಈ ರೀತಿ ನಾವು ಕಂಡು ಹಿಡಿಬೋದು. ಸೊ ಇವುಗಳನ್ನ ಕೂಡಿಸಿದಾಗ ಟೋಟಲ್ ಇವುಗಳ ಸಮ್ ಏನಾಗಿರ್ತದೆ ABCD ಇದೆ ಇಲ್ಲಿ ಈ ಥರ ಪೆರಿಮೀಟರ್ ಆಗಿರ್ತದೆ. ನೆಕ್ಸ್ಟ್ ಸೊ ಇಲ್ಲಿ ನೋಡ್ಬೋದು ರೆಕ್ಟಾಂಗುಲರ್ ಯಾವ ಟೈಪ್ ಅದ ಪ್ಯಾರಲೋಗ್ರಾಮ, ಸ್ಕ್ವೇರ, ಟ್ರೋಪಿಸಮ, ರೋಂಬಸ. ನೆಕ್ಸ್ಟ್ ಇಲ್ಲಿ ಟ್ರಯಾಂಗಲು, ಕ್ವಾಡ್ರಿಲ್ಯಾಟ್ರಲು, ಪೆಂಟಾಗೋನು, ಹೆಕ್ಸಾಗೋನು, ಆಕ್ಟಾಗೋನು. ಸೊ ಇಲ್ಲಿ ಆಕ್ಟಾಗೋನ್ ಅನ್ನೋದು 8 ಬಾಹು, 8 ಕೋನ, 8 ವರ್ಟೆಕ್ಸ್ಗಳನ್ನ ಹೊಂದಿರ್ತದೆ. ನೆಕ್ಸ್ಟ್ ಇಲ್ಲಿ ಸೈಡ್ಸ್ಗಳು ಯಾವ್ಯಾವ ಈಕ್ವಲ್ ಆಗಿರ್ತಾವೆ, ಹಾಗೆ ಡಯಾಗೋನಲ್ಸ್ ಯಾವ್ಯಾವ ಈಕ್ವಲ್ ಆಗಿರ್ತಾವೆ ಯಾವ್ಯಾವ ಪಾಲಿಗಾನ್ ಒಳಗೆ, ಹಾಗೆ ಅವುಗಳ ಆ್ಯಂಗಲ್ ಯಾವ್ಯಾವ ಈಕ್ವಲ್ ಆಗಿರ್ತಾವೆ ಅಂತ ಇಲ್ಲಿ ನೋಡೋಣ. ಸೊ ಇಲ್ಲಿ ಮೊದಲೇದಾಗಿ ರೆಕ್ಟಾಂಗುಲರ್ ಅನ್ನು ತೊಗೊಂಡಾಗ ರೆಕ್ಟಾಂಗುಲರ್ ಇಲ್ಲಿ ಈ ರೀತಿ ನಾವು ರೆಕ್ಟಾಂಗುಲರ್ ತೊಗೊಂತೀವಿ ಅಂದರೆ ಈ ಥರ ಅಪೋಸಿಟ್ ಪ್ಯಾರಲಲ್ ಲೈನ್ ಇರ್ತಾವಂದ್ರೆ ಸೊ ಇವ 2 ಪ್ಯಾರಲಲ್ ಆಗಿರ್ತಾವೆ. ಸೊ ಈ ಲೈನ್ಗಳು ಪ್ಯಾರಲಲ್ ಆಗಿರ್ತಾವೆ. ನೆಕ್ಸ್ಟ್ ಇಲ್ಲಿ ಅಪೋಸಿಟ್ ಪ್ಯಾರಲಲ್ ಲೈನ್ ಆಯಿತು. ನೆಕ್ಸ್ಟ್ ಸೈಡ್ಸ್ ಆರ್ ಈಕ್ವಲ್. ಸೊ ರೆಕ್ಟಾಂಗುಲರ್ ಒಳಗೆ ಸೈಡ್ಸ್ ಏನೈತಿ 2 ಪೇರ್ಸ್ ಆಫ್ ಸೈಡ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಈ ಸೈಡ ಈಕ್ವಲ್ ಆಗಿರ್ತದೆ, ಈ ಸೈಡ ಈಕ್ವಲ್ ಆಗಿರ್ತದೆ. ನೆಕ್ಸ್ಟ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಗಿರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಇಂಟು ಕೊಟ್ಟಿದ್ದಾರೆ. ಸೊ ಆಲ್ ಸೈಡ್ಸ್ ಆರ್ ಈ ರೀತಿ ಆ್ಯಂಗಲ್ ಐತೆ ಅಂದರೆ ಇವೆರಡು ಈಕ್ವಲ್ ಆಗಿರ್ತವೆ, ಇವೆರಡು ಈಕ್ವಲ್ ಆಗಿರ್ತವೆ. ಸೊ ಇಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಗಿರೋದಿಲ್ಲ. ನೆಕ್ಸ್ಟ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗೇ ಇರ್ತವೆ. ಸೊ ಈ ರೀತಿ ಅದ ಅಂದರೆ
ಇದು ಆ್ಯಂಗಲ ಈ ಆ್ಯಂಗಲ ಈ ಆ್ಯಂಗಲ ಈ ಆ್ಯಂಗಲ. ಸೊ ಎಲ್ಲ ಕೂಡ ಏನೈತಿ ಇಲ್ಲಿ ರೆಕ್ಟಾಂಗ್ಯುಲರ್ ಒಳಗೆ 90 ಡಿಗ್ರಿ ಈಕ್ವಲ್ ಆಗಿರ್ತಾವೆ. ನೆಕ್ಸ್ಟ್ ಡಯಾಗೋನಲ್ಸ್ ಆರ್ ಈಕ್ವಲ್. ಸೊ ಡಯಾಗೋನಲ್ಸ್ ಕೂಡ ಏನೈತಿ ಇದರಲ್ಲಿ ಈಕ್ವಲ್ ಆಗಿರ್ತಾವೆ. ನೆಕ್ಸ್ಟ್ ಡಯಾಗೋನಲ್ಸ್ ಪರ್ಪೆಂಡಿಕ್ಯುಲರ್ ಆಗಿರ್ತಾವೆ. ಸೊ ಇಲ್ಲಿ ಡಯಾಗೋನಲ ಅಂದರೆ ಇಲ್ಲಿ 90 ಡಿಗ್ರಿಯನ್ನು ಫಾರ್ಮ್ ಮಾಡಿರ್ತಾವೆ. ನೆಕ್ಸ್ಟ್ ಪ್ಯಾರಲೋಗ್ರಾಮ. ಸೊ ಪ್ಯಾರಲೋಗ್ರಾಮ್ದಾಗ ಏನಾಗುತ್ತೆ, ಸೊ ಪ್ಯಾರಲೋಗ್ರಾಮ್ದಾಗ ಅಪೋಸಿಟ್ ಸೈಡ್ ಪ್ಯಾರಲಲ್ ಆಗಿರ್ತಾವೆ. ಸೊ ಈ ರೀತಿ ಇರ್ತಲ್ಲ ಪ್ಯಾರಲೋಗ್ರಾಮ. ಸೊ ಈ ಲೈನ ಪ್ಯಾರಲಲ್ ಆಗಿರ್ತಾವೆ. ಸೊ ಈ ಲೈನ ಏನೈತಿ ಇವ ಪ್ಯಾರಲಲ್ ಆಗಿರ್ತಾವೆ. ನೆಕ್ಸ್ಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಸೈಡ್ಸು ಕೂಡ ಇಲ್ಲಿ ಈಕ್ವಲ್ ಆಗಿರ್ತಾವೆ. ಸೊ ಸೈಡ್ಸು ಕೂಡ ಏನೈತಿ ಈ ಸೈಡ ಮಾತ್ರ ಈಕ್ವಲ್ ಆಗಿರ್ತಾವೆ. ಈ ಸೈಡ ಇವೆರಡು ಈಕ್ವಲ್ ಆಗಿದ್ದು ಅಂದ್ರೆ ಇವೆರಡು ಈಕ್ವಲ್ ಆಗಿರ್ತಾವೆ. ಆಲ್ ಸೈಡ್ಸ್ ಆರ್ ನಾಟ್ ಈಕ್ವಲ್ ಇರ್ತಾವೆ. ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಅಪೋಸಿಟ್ ಆ್ಯಂಗಲ್ ಅಂದ್ರೆ ಈ ಆ್ಯಂಗಲ ಈಕ್ವಲ್ ಆಗಿರ್ತಾವೆ. ಈ ಆ್ಯಂಗಲ ಇಲ್ಲಿ ಇವೆರಡು ಈಕ್ವಲ್ ಆಗಿರ್ತಾವೆ. ನೆಕ್ಸ್ಟ್ ಡಯಾಗೋನಲ್ಸ್ ಆರ್ ಈಕ್ವಲ್. ಸೊ ಡಯಾಗೋನಲ್ಸ್ ಇಲ್ಲಿ ಈಕ್ವಲ್ ಆಗಿರೋದಿಲ್ಲ. ಸೊ ಇದು ಡಯಾಗೋನಲ್ ಜಾಸ್ತಿ ಇತ್ತಂದ್ರೆ ಈ ಡಯಾಗೋನಲ್ ಕಡಿಮೆ ಲೆಂತನ್ನು ಹೊಂದಿರ್ತದೆ. ಸೊ ಡಯಾಗೋನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಈಚ್ ಅದರ್. ಪರ್ಪೆಂಡಿಕ್ಯುಲರ್ ಅಂದರೆ ಇಲ್ಲಿ 90 ಡಿಗ್ರಿ. ಸೊ ಇಲ್ಲಿ ಇವು 90 ಡಿಗ್ರಿ ಆಗಿರೋದಿಲ್ಲ. ನೆಕ್ಸ್ಟ್ ರೋಂಬಸ್ ಅಂದ್ರೆ ಈ ರೀತಿ ಬರ್ತದೆ. ಸೊ ರೋಂಬಸ್ ಒಳಗೆ ಏನಾಗುತ್ತೆ, ಸೊ ಇವ ಅಪೋಸಿಟ್ ಪ್ಯಾರಲಲ್ ಲೈನ್ಸ್. ಸೊ ಈ ಲೈನ ಏನೈತಿ ಈಕ್ವಲ್ ಆಗಿರ್ತಾವೆ. ಸೊ ಈ ಲೈನ ಇವೆರಡು ಈಕ್ವಲ್ ಆಗಿರ್ತಾವೆ. ಸೊ ಇಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ. ಸೊ ಇಲ್ಲಿ ಇವ ಲೆಂತ್ ಏನೈತಿ ಎಲ್ಲ ಸೇಮ್ ಹೊಂದಿರ್ತಾವೆ. ಸೊ ಇದು 2 ಸೆಂಟಿಮೀಟ್ರ್ ಐತಿ ಅಂದರೆ ಇದು 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್. ಸೊ ರೋಂಬಸ್ ಒಳಗೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಗಿರ್ತಾವೆ. ಸೊ ಹಾಗೆ ಇಲ್ಲಿ ಆ್ಯಂಗಲ್ಲು ಕೂಡ ಏನೈತಿ ಎಲ್ಲ ಸೇಮನ್ನು ಹೊಂದಿರ್ತಾವೆ. ನೆಕ್ಸ್ಟ್ ಡಯಾಗೋನಲ್ಸ್ ಇಲ್ಲಿ ಸೇಮ ಇರೋದಿಲ್ಲ. ಸೊ ಇಲ್ಲಿ ಡಯಾಗೋನಲ್ಸ್ ಕಡಿಮೆ ಲೆಂತನ್ನು ಹೊಂದಿರ್ತದೆ. ಸೊ ಇದು ಜಾಸ್ತಿ ಲೆಂತನ್ನು ಹೊಂದಿರ್ತದೆ. ನೆಕ್ಸ್ಟ್ ಡಯಾಗೋನಲ್ಸ್ ಪರ್ಪೆಂಡಿಕ್ಯುಲರ್ ಆಗಿರ್ತಾವೆ. ಸೊ ಇದು 90 ಡಿಗ್ರಿ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಇದು ಪರ್ಪೆಂಡಿಕ್ಯುಲರ್ ಇರ್ತಾವೆ. ನೆಕ್ಸ್ಟ್ ಟ್ರೊಪಿಸಮ್ ಯಾವ ರೀತಿ ಇರ್ತದೆ ಅಂದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು ಟ್ರೊಪಿಸಮ ಈ ರೀತಿ ಇರ್ತದೆ. ಸೊ ಇಲ್ಲಿ ಪ್ಯಾರಲಲ್ ಲೈನ ಒಂದು ಸೈಡ್ ಆಫ್ ಪ್ಯಾರಲಲ್ ಲೈನ್ ಏನೈತಿ ಓನ್ಲಿ ಒನ್ ಸೈಡ ಪ್ಯಾರಲಲ್ ಇರ್ತಾವೆ. ಇವು ಲೈನ್ ಏನೈತಿ ಈ ಲೈನ್ಗಳು ಪ್ಯಾರಲಲ್ ಇರೋದಿಲ್ಲ. ಈ ಲೈನ್ಗಳು ಮಾತ್ರ ಏನೈತಿ ಪ್ಯಾರಲಲ್ ಇರ್ತಾವೆ. ನೆಕ್ಸ್ಟ್ ಆಲ್ ಸೈಡ್ಸ್ ಆರ್ ಏನೈತಿ ಈಕ್ವಲ್. ಆಲ್ ಸೈಡ್ಸ್ ಆರ್ ಈಕ್ವಲ್ ಇರೋದಿಲ್ಲ. ಇಲ್ಲಿ ಇಂಟು ನೋಡ್ಬೋದು. ಸೊ ಹಾಗೆ ಆ್ಯಂಗಲ್ಸ್ ಏನೈತಿ ಆ್ಯಂಗಲ್ಸು ಈಕ್ವಲ್ ಇರೋದಿಲ್ಲ, ಇಂಟು ನೋಡ್ಬೋದು. ಮತ್ತು ಡಯಾಗೋನಲ್ಸು ಏನೈತಿ ಇವು ಕೂಡ ಈಕ್ವಲ್ ಇರೋದಿಲ್ಲ ಮತ್ತು ಪರ್ಪೆಂಡಿಕ್ಯುಲರು ಇರೋದಿಲ್ಲ. ನೆಕ್ಸ್ಟ್ ಸ್ಕ್ವೇರ್ ಅಂದರೆ ಇಲ್ಲಿ ಚೌಕ. ಸೊ ಚೌಕದೊಳಗೆ ಏನಾಗುತ್ತೆ ಇವೆಲ್ಲ ಪಾಸಿಬಲ್ ಅದ. ಸೊ ಇಲ್ಲಿ ಸೈಡ್ಸ್ಗಳು ಈಕ್ವಲ್ ಇರ್ತಾವೆ. ಈ ಲೈನ್ ಒಂದಕ್ಕೊಂದು ಇವು ಕೂಡ ಪ್ಯಾರಲಲ್ ಆಗಿರ್ತಾವೆ. ಹಾಗೆ ಆ್ಯಂಗಲ್ ಕೂಡ ಏನೈತಿ ಈಕ್ವಲ್ ಆಗಿರ್ತಾವೆ. ಹಾಗೆ ಈ ಡಯಾಗೋನಲ್ಸ ಪರ್ಪೆಂಡಿಕ್ಯುಲರು ಇರ್ತಾವೆ. ಸೊ ಇವೆಲ್ಲ ಪ್ರಾಪರ್ಟೀಸನ್ನು ಸ್ಕ್ವೇರ್ ಅನ್ನೋದು ಇಲ್ಲಿ ಹೊಂದಿರ್ತದೆ. ನೆಕ್ಸ್ಟ್ ನೇಮ್ ಆಫ್ ಪಾಲಿಗಾನ್. ಸೊ ಇಲ್ಲಿ ಟ್ರಯಾಂಗಲ್ ಏನೈತಿ 3 ಸೈಡ್ಸನ್ನು ಹೊಂದಿರ್ತದೆ. ಇಲ್ಲಿ ಡಯಾಗೋನಲ್ಸ್ 0 ಇರ್ತವೆ, ವರ್ಟೆಕ್ಸ್ 3 ಇರ್ತವೆ, ಇಂಟೀರಿಯರ್ ಆ್ಯಂಗಲ್ 60 ಡಿಗ್ರಿ ಇರ್ತದೆ. ಸೊ ಟೋಟಲ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಅಂತಂದಾಗ ಈಚ್ ಇಂಟೀರಿಯರ್ ಆ್ಯಂಗಲ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿರ್ತಾರೆ. ಅಥವಾ ಇವ ಪಾಲಿಗಾನ್ ಎಲ್ಲ ಏನೈತಿ ರೆಗ್ಯುಲರ್ ಪಾಲಿಗಾನ್ ಆಗಿರ್ತಾವೆ. ಸೊ ಅವಾಗ ಇಲ್ಲಿ ನಾವು ಇಂಟೀರಿಯರ್ ಆ್ಯಂಗಲ್ ನೋಡ್ಕೋಬೋದು. ಇಲ್ಲಿ ಕ್ವಾಡ್ರಿಲೇಟರ್ ಒಳಗೆ 4 ಸೈಡ್ಸನ್ನು ಹೊಂದಿರ್ತದೆ. ಡಯಾಗೋನಲ್ಸ್ ಎಷ್ಟು ಇರ್ತಾವೆ, 2 ಡಯಾಗೋನಲ್ಸ್ ಬರ್ತಾವೆ. ಇಲ್ಲಿ ವರ್ಟೆಕ್ಸ್ ಎಷ್ಟು ಬರ್ತಾವೆ, 4 ವರ್ಟೆಕ್ಸ್ ಬರ್ತಾವೆ. ನೆಕ್ಸ್ಟ್ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ 90 ಡಿಗ್ರಿ ಇರ್ತದೆ. ನೆಕ್ಸ್ಟ್ ಪೆಂಟಾಗೋನ್ ಒಳಗೆ 5 ಸೈಡ್ಸ್ ಇರ್ತವೆ. ಡಯಾಗೋನಲ್ಸ್ ಕೂಡ 5 ಬರ್ತಾವೆ, ವರ್ಟೆಕ್ಸ್ ಕೂಡ 5 ಬರ್ತಾವೆ. ಇಲ್ಲಿ ಇಂಟೀರಿಯರ್ ಆ್ಯಂಗಲ್ 108 ಡಿಗ್ರಿ ಇಲ್ಲಿ ಆಗಿರ್ತದೆ. ನೆಕ್ಸ್ಟ್ ಹೆಕ್ಸಾಗೋನ್ ಅನ್ನೋದು ಇಲ್ಲಿ 6 ಸೈಡ್ಸ್ ಇರ್ತವೆ. 6 ಸೈಡ್ಸ್ ಅಂದ್ರೆ 6 ಬಾಹುವಿನ ಇಲ್ಲಿ ಹೊಂದಿರ್ತದೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ಡಯಾಗೋನಲ್ಸ 9 ಡಯಾಗೋನಲ್ಸ ಇಲ್ಲಿ ಹೊಂದಿರ್ತದೆ. ಸೊ ಡಯಾಗೋನಲ್ಸನ್ನು ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದನು. ಸೊ ನೀವು ನೋಡ್ಕೋಬೋದು. ಅಥವಾ ಇನ್ನೊಂದು ಸಲ ಹೇಳಿದಾರೆ 9 × 9 - 3 / 2. ಸೊ ಇಲ್ಲಿ 9 ಸರಿ 9 ಅಲ್ಲ. ಸೊ ಇಲ್ಲಿ ಸೈಡ್ ಓನ್ಲಿ 6 ಅದಾವೆ ಅಂದ್ರೆ 6 × 6 - 3 / 2.
ಸೊ ಇದು 2 1 2 3 ಆಗುತ್ತೆ. ಸೊ ಇಲ್ಲಿ 6ರಲ್ಲಿ 3 ಹೋದ್ರೆ 3 3 × 3 ಅಂದರೆ ಇಲ್ಲಿ 9 ಇಲ್ಲಿ ಡಯಾಗೋನಲ್ಸ್ ನಮ್ಗೆ ಬರ್ತಾವೆ. ಸೊ ಇಲ್ಲಿ ನೋಡ್ಬೋದು. ಅದೇ ರೀತಿ ನೀವು ಈ ಪೆಂಟಗಾನ್ 5 ಅನ್ನು ತೊಗೊಂಡಾಗ 5 × 5 - 3 / 2. ಸೊ ಇಲ್ಲಿ 5ರೊಳಗೆ 3 ಹೋದ್ರೆ 2 ಉಳಿತದೆ, 2 1 ಇಲ್ಲಿ ಕೂಡ 2 1 ಇಲ್ಲಿ 5 ಮಾತ್ರ ಉಳಿತದೆ. ಸೊ 5 ಡಯಾಗೋನಲ್ಸ್ ಇಲ್ಲಿ ಉಳಿದಿರ್ತಾವೆ. ಸೊ ಅದೇ ರೀತಿ ನೀವು ಹೆಪ್ಟಾಗಾನ್ನ ನೋಡ್ಬೋದು. 7 ಸೈಡ್ಸ್ ಇರ್ತಾವೆ, ಡಯಾಗೋನಲ್ 14 ಇರ್ತಾವೆ. ಇಲ್ಲಿ ಈಚೆ ಇಂಟೀರಿಯರ್ ಆ್ಯಂಗಲ್ ನೋಡ್ಬೋದು. ಅಕ್ಟಾಗಾನ 8 ಸೈಡ್ಸನ್ನು ಹೊಂದಿರ್ತದೆ, 20 ಡಯಾಗೋನಲ್ಸ್ ಹೊಂದಿರ್ತದೆ. ಇಲ್ಲಿ 8 ವರ್ಟೆಕ್ಸ್ಗಳನ್ನ ಹೊಂದಿರ್ತದೆ. ಈಚ್ ಆ್ಯಂಗಲ್ ಎಷ್ಟಿರ್ತದೆ 135 ಡಿಗ್ರಿ ಇಲ್ಲಿ ಇರ್ತದೆ. ಅದೇ ರೀತಿ ನ್ಯಾನೋಗಾನ, ಡೆಕಾಗಾನ, ಹೆಂಡಗಾನ ಅದೇ ರೀತಿ ನೀವು ಇಲ್ಲಿ 15ರೊಳಗೂ ನೋಡ್ಬೋದು. ನೆಕ್ಸ್ಟ್ ಸೊ ಅದನ್ನೇ ಈಗ ಮೇಲಿಂದ ಹೇಳಿದ್ದನ್ನು ಏನೈತಿ ಇಲ್ಲಿ ಡಯಾಗ್ರಾಮ್ ಮುಖಾಂತರ ನೀವು ನೋಡ್ಬೋದು. ಆ್ಯಂಗಲ್ ಟೋಟಲ್ ಸಮ 180 ಡಿಗ್ರಿ ಇರ್ತದೆ, ಈಚೆ ಆ್ಯಂಗಲ್ 60 ಡಿಗ್ರಿ ಇರ್ತದೆ. ಸೊ ಇಲ್ಲಿ ನಮ್ಗೆ ಯಾವುದೇ ಒಂದು ಪಾಲಿಗಾನ್ದ ಇಲ್ಲಿ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲನ್ನು ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಕಂಡುಹಿಡ್ಬೋದು. ಸೊ n - 2 × 180 ಡಿಗ್ರಿ. ಮತ್ತು ಅದೇ ರೀತಿ ಇಲ್ಲಿ ಯಾವುದೇ ಒಂದು ಆ್ಯಂಗಲನ್ನು ಕಂಡುಹಿಡ್ಬೇಕಾರೆ ಇಲ್ಲಿ n - 2 × 180/n ಅನ್ನು ಹಾಕಿ ನಾವು ಈಚ್ ಆ್ಯಂಗಲನ್ನು ಇಲ್ಲಿ ಕಂಡುಹಿಡ್ಬೋದು. ಬಟ್ ಇಲ್ಲಿ ನೋಟ್ ಏನಂದರೆ ಇಲ್ಲಿ ರೆಗ್ಯುಲರ್ ಪಾಲಿಗಾನ್ ಇದ್ರೆ ಮಾತ್ರ ಏನಾಗುತ್ತೆ ಸಾಧ್ಯ ಆಗುತ್ತೆ. ಸೊ ಇಲ್ಲ ಅಂದರೆ ಇದು ಬರೋದಿಲ್ಲ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.